ತಾಲೂಕಿನಲ್ಲಿ 94 ಅಂಗನವಾಡಿಗಳಾಗಿವೆ. ಶಿಥಿಲಾವಸ್ಥೆಯಲ್ಲಿದ್ದ ಅಂಗನವಾಡಿಗಳ ಕಾನ್ಸ್ಟಿಟ್ಯೂನ್ಸಿ ಟೀಚರ್ ಇದ್ರಲ್ಲ, ಸೂಪರ್ವೈಸರು, CDPO ಅವರ ಒತ್ತಾಸೆ ಮೇರೆಗೆ ನಮ್ಮ ಶಾಸಕರಾದ SR ಶ್ರೀನಿವಾಸ್ ಅವರು 94 ಅಂಗನವಾಡಿಗಳಿಗೆ ತಲಾ 24 ಲಕ್ಷದಂಗೆ ಅಂಗನವಾಡಿಗಳಿಗೆ ದುಡ್ಡು ಹಾಕಿದ್ದಾರೆ. ಈಗ ಕಾಮಗಾರಿ ಸ್ಟಾರ್ಟ್ ಆಗ್ತಾಯಿದೆ. ಆ ಅಕ್ಷರದಿಂದ ಅಮ್ಮವರೆಗೂ ಅಕ್ಷರ ಕಲಿಸ್ತಕ್ಕಂಥ ಅಂಗನವಾಡಿಗೆ ಸುಮಾರು ವರ್ಷಗಳ ಬೇಡಿಕೆ ಇತ್ತು. ಇವತ್ತು ನಮ್ಮ ತಾಲೂಕಿನಲ್ಲಿ ಹೇಳ್ದಂಗೆ ಶೀತಲಗೊಂಡಿರ್ತಕ್ಕಂಥ ಹೊಸ ಕಟ್ಟಡಗಳು ಸಹ 94 ಬಿಲ್ಡಿಂಗ್ನ ಮಾನ್ಯ ನಮ್ಮ ಗುಬ್ಬಿ ತಾಲೂಕು ಶಾಸಕರಾದಂಥ SR ಶ್ರೀನಿವಾಸ್ ಅವರ ಒಂದು ಅನುದಾನಗಳಲ್ಲಿ ನಮ್ಮ ತಾಲೂಕಿಗೆ ಇವತ್ತು 94 ಅಂಗನವಾಡಿ ಏನಾಗಿದೆಯೋ ಅವೆಲ್ಲ ಆದರೆ ಇನ್ನೂ ಈಗ ನಮ್ಮ ಮಕ್ಕಳ ಸಂಖ್ಯೆ ಇನ್ನೂ ತಾಲೂಕಿನಲ್ಲಿ ಹೆಚ್ಚಾಗುತ್ತೆ. ಯಾಕೆಂದರೆ ಎಷ್ಟೋ ಮಕ್ಕಳಿಗೆ ಯಾವುದೇ ರೀತಿ ಸವಲತ್ತು ಇರಲಿಲ್ಲ. ಶೆಡ್ಗಳಲ್ಲಿ ಪಾಠ ಮಾಡ್ತಕ್ಕಂಥ ವ್ಯವಸ್ಥೆ ಇತ್ತು. ಈ ರೀತಿ ನಮಗೆ ಅಂಗನವಾಡಿ ಕೊಟ್ಟು ಮಕ್ಕಳಿಗೆ ಪ್ರೋತ್ಸಾಹಿಸೋರಿಗೆ ನಮ್ಮ ಗ್ರಾಮಸ್ಥರು ನಾವೆಲ್ಲರೂ ಅವ್ರಿಗೆ ಧನ್ಯವಾದ. ನನ್ನ ಹೆಸರು ಶಿವಮ್ಮ ಅಂತ ಹೇಳಿ. ಇದು ಚಿಕ್ಕುನ್ನಾಳ ವೃತ್ತದ ಕಬ್ಬನಸೇತುವೆ ಪಳ್ಳಿ ಅಂತ ಅಂಗನವಾಡಿ ಕೇಂದ್ರದ ಹೆಸರು. ಗಡಿಭಾರಿತ ಯೋಜನೆಯಡಿ ಇಲ್ಲಿಗೆ ಹೊಸ ನೂತನ ಕಟ್ಟಡವನ್ನು ಮಂಜೂರು ಮಾಡಲಾಗಿದೆ. ಈಗ ಸರಿದ್ರು ಹೇಳಿದಂಗೆ ಇದಕ್ಕೆ 24 ಲಕ್ಷ ಮಂಜೂರಾಗಿದ್ದು ಶಾಸಕರು ಗಡಿಭಾರಿತ ಯೋಜನೆಯಲ್ಲಿ ಮಂಜೂರು ಮಾಡಿಕೊಟ್ಟಿದ್ದಾರೆ. ಏನು ಮಗುವಿನ ಶೈಕ್ಷಣಿಕ ಹಂತದ ತಳಪಾಯವಾದ ಅಂಗನವಾಡಿ ಕೇಂದ್ರಗಳಿಗೆ ಒತ್ತು ಕೊಟ್ಟಿರುವುದು ನಮ್ಮೆಲ್ಲರಿಗೂ ಸಹ ಖುಷಿ ತಂದಿದೆ. ಈ ಅಂಗನವಾಡಿ ಕಟ್ಟಡದಲ್ಲಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗಲಿ, ಎಲ್ಲ ಸಾರ್ವಜನಿಕರಿಗೆ ಇಲಾಖೆಯಿಂದ ಸಿಗುವಂಥ ಎಲ್ಲ ಸೌಲಭ್ಯಗಳು ಸಹ ದೊರೆಯಲಿ ಅಂತ ನಾನು ಆಶಿಸ್ತೀನಿ.